Hey everyone, welcome to all of you to the new video. ಸೊ ಈಗ ಏನ್ರಿಪ್ಪ ಈ ವಿಡಿಯೋಲ್ಲಿ ಇದು ಡಿಸ್ಕಸ್ ಮಾಡೋಣ್ರಿ ಏನ್ರಿಪ್ಪ ಆಲ್ರೆಡಿ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಹೌಸ್ ರೆಂಟ್ ಅಲವೆನ್ಸ್ ಮೀನ್ಸ್ HRA ಅಂಡರ್ ಸೆಕ್ಷನ್ 10 ಆಫ್ 13A ಮುಗಿತ್ರಿ 5 ಮಾರ್ಕ್ಸ್. ನಾವ್ ವಿ ವಿಲ್ ಡಿಸ್ಕಸ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಅ ಗ್ರಾಚ್ಯುಯಿಟಿ ಅಂಡರ್ ಸೆಕ್ಷನ್ 10 ಆಫ್ 10 ಡಿಸ್ಕಸ್ ಮಾಡೋಣ್ರಿ. ಓಕೆ, ಇದರ ಮೇಲೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಬರ್ರಿಪ್ಪ ಏನಿದ್ರಿ ಫಸ್ಟ್ ಫಾರ್ಮಟ್ ಆಮೇಲೆ ಪ್ರಾಬ್ಲಮ್ಸ್. ಓಕೆ ನೋಡ್ರಿ, ಕಂಪ್ಯೂಟೇಷನ್ ಆಫ್ ಗ್ರಾಚ್ಯುಯಿಟಿ ಮೇನ್ ಹೆಡ್ಡಿಂಗ್ ನಿಮ್ದು. ಕ್ಯಾಲ್ಕುಲೇಟ್ ಗ್ರಾಚ್ಯುಯಿಟಿ ಇಲ್ಲಾಂದ್ರೆ ಕಂಪ್ಯೂಟ್ ಗ್ರಾಚ್ಯುಯಿಟಿ ಅಂತ ಕೇಳ್ತಾರೆ ಕ್ವಶನ್ ನಿಮಗೆ. ನೀವು ಏನು ಬರೀಬೇಕು ಹೆಡ್ಡಿಂಗ್? ಕಂಪ್ಯೂಟೇಷನ್ ಆಫ್ ಗ್ರಾಚ್ಯುಯಿಟಿ ಅಂಡರ್ ಸೆಕ್ಷನ್ 10 ಆಫ್ 10. ಇದು ನಿಮ್ದು ಮೇನ್ ಹೆಡ್ಡಿಂಗ್. ಅದರಾಗ ನಿಮಗೆ 2 ಕೊಡ್ತಾರಿಪ್ಪ, 2 ಕಾನ್ಸೆಪ್ಟ್. ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972 ಇಲ್ಲಾಂದ್ರೆ ನಾಟ್ ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972. ಇದು ಕೇಳಬಹುದು ಇಲ್ಲಾಂದ್ರೆ ಇದು ಕೇಳಬಹುದು. ಎರಡ್ದಾಗ ಒಂದು ಕೇಳ್ತಾರೆ ನಿಮಗೆ, ಎರಡ್ದಾಗ ಒಂದು, ಇಲ್ಲ ಕವರ್ಡ್ ಇಲ್ಲಾಂದ್ರೆ ನಾಟ್ ಕವರ್ಡ್. ಓಕೆ, ಎರಡು ಕೊಡಂಗಿಲ್ಲ. ಎರಡು ಕೊಟ್ಟಿದ್ರೆ ಕೇಸ್ ಸ್ಟಡಿ ಅಲ್ಲೇ ಕೇಳಬಹುದು. ಭಾಳ ರೇರ್ ಚಾನ್ಸಸ್ ಐತ್ರಿಪ್ಪ, ರೇರ್ ಚಾನ್ಸಸ್. ಓಕೆ, ಕೇಸ್ ಸ್ಟಡಿಯಲ್ಲೇ ಕೇಳಬಹುದು ಎರಡು, ಕವರ್ಡ್ ಮತ್ತು ನಾಟ್ ಕವರ್ಡ್. ಬಟ್ 5 ಮಾರ್ಕ್ಸ್ ಅಲ್ಲೇ ಎರಡ್ದಾಗ ಒಂದು ಕೇಳ್ತಾರ್ರಿ, ಕವರ್ಡ್ ಇಲ್ಲಾಂದ್ರೆ ನಾಟ್ ಕವರ್ಡ್ ಅಷ್ಟ. ಬರ್ರಿ ನೀವು ಎರಡು ಫಾರ್ಮಾಟ್ ಪರ್ಫೆಕ್ಟ್ ಮಾಡ್ರಿ. ಕಂಪ್ಯೂಟೇಷನ್ ಆಫ್ ಗ್ರಾಚ್ಯುಯಿಟಿ ಅಂಡರ್ ಸೆಕ್ಷನ್ 10 ಆಫ್ 10. ಕವರ್ಡ್ ಇದು ಏನ್ರಿಪ್ಪ, ಅದು ಕವರ್ಡ್ ಫಾರ್ಮಾಟ್. ಇದು ಏನ್ರಿಪ್ಪ, ನಾಟ್ ಕವರ್ಡ್ ಫಾರ್ಮಾಟ್. ಫಸ್ಟ್ ಕವರ್ಡ್ ಫಾರ್ಮಾಟ್ ಡಿಸ್ಕಸ್ ಮಾಡೋಣ್ರಿ. ಸ್ಮಾಲ್ ಎ, ಇಫ್ ಕವರ್ಡ್ ಅಂಡರ್ ಗ್ರಾಚ್ಯುಯಿಟಿ ಪೇಮೆಂಟ್ ಆಕ್ಟ್ 1972. ಕವರ್ಡ್ ಅಲ್ಲೇ ಹೆಂಗೈತ್ರಿಪ್ಪ ಫಾರ್ಮಾಟ್ ಅಂತ, ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ನಂಬರ್ 1 ಐಟಮ್ ಏನು ತಗೋಬೇಕು? ಆಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ ತಗೋಬೇಕು. ಓಕೆ, ನೆಕ್ಸ್ಟ್ ನಂಬರ್ 2 ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಐತ್ರಿಪ್ಪ ಅಂತ. ಓಕೆ, 20 ಲ್ಯಾಕ್ ಐತ್ರಿ. ಎಷ್ಟು ರೀ? 20 ಲ್ಯಾಕ್. ಮ್ಯಾಕ್ಸಿಮಮ್ ಲಿಮಿಟ್ 20 ಲ್ಯಾಕ್. ಓಕೆ, ಫಿಕ್ಸ್ ಆಯ್ತು. ಇದು ಫಿಕ್ಸ್ ರೀಪ ಇದು. ನಂಬರ್ 1 ಆಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ ಎಷ್ಟ್ರಿಪ್ಪ? ಅವ್ರದ್ದು ಕೊಡ್ತಾರೆ, ತಗೋಬೇಕು. ನಂಬರ್ 2 ಮ್ಯಾಕ್ಸಿಮಮ್ ಲಿಮಿಟ್ ಅವರು ಕೊಡಂಗಿಲ್ಲ, ನೀವು ತಗೋಬೇಕು. ಎಷ್ಟ್ರಿಪ್ಪ? 20 ಲ್ಯಾಕ್ ಅಂತ ತಗೋಬೇಕು. ನೀವು ಎಷ್ಟು ತಗೋಬೇಕು? ನೀವು 20 ಲ್ಯಾಕ್ ತಗೋಬೇಕು. ಓಕೆ, 20 ಲ್ಯಾಕ್ ತಗೋಬೇಕು ನೀವು. ವೇಟ್ ಅ ಮಿನಿಟ್, ಐ ವಿಲ್ ಸಿ. ಓಕೆ, ಏನ್ರಿಪ್ಪ ಐತಿ, ಕರೆಕ್ಟ್ ಐತಿ. ನಂಬರ್ 1 ಆಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ ತಗೋಬೇಕು. ನಂಬರ್ 2 ಮ್ಯಾಕ್ಸಿಮಮ್ ಲಿಮಿಟ್ ಅವರು ಕೊಡಂಗಿಲ್ಲ, ನೀವು ತಗೋಬೇಕು. ಎಷ್ಟು ತಗೋಬೇಕು ನೀವು? 20 ಲ್ಯಾಕ್ ತಗೋಬೇಕು, ಫಿಕ್ಸ್ ಅಮೌಂಟ್ ಇದು. ನೆಕ್ಸ್ಟ್ ನಂಬರ್ 3, ಇದು ಫಿಕ್ಸ್ ರೇಟ್. ಇದು ಫಿಕ್ಸ್ ರೇಟ್, ಅವರು ಕೊಡಂಗಿಲ್ಲ, ನೀವು ತಗೋಬೇಕು. ಎಷ್ಟಿಪ್ಪ? 15 ಡಿವೈಡೆಡ್ ಬೈ 26 ನೀವು ತಗೋಬೇಕು. 15 ಡಿವೈಡೆಡ್ ಬೈ 26 ಇಂಟು ಲಾಸ್ಟ್ ಡ್ರಾನ್ ಸ್ಯಾಲರಿ ಅವರು ಕೊಡ್ತಾರೆ. ಲಾಸ್ಟ್ ಡ್ರಾನ್ ಸ್ಯಾಲರಿ ಅವರು ಕೊಡ್ತಾರೆ, ತಗೋಬೇಕಿದ್ದು. ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್. ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಅವರು ಕೊಡ್ತಾರೆ, ಅದು ತಗೋಬೇಕು. ಕ್ಯಾಲ್ಕುಲೇಟ್ ಮಾಡಿ ತಗೋಬೇಕಿಲ್ಲ. ಆಮೇಲೆ ಲೋವೆಸ್ಟ್ ಈಸ್ ಎಕ್ಸೆಂಪ್ಟೆಡ್ ಗ್ರಾಚ್ಯುಯಿಟಿ. ಲೋವೆಸ್ಟ್ ನೋಡ್ಬೇಕು, 1 2 3 ಮೂರದಾಗ ಯಾವ ಲೋವೆಸ್ಟ್ ಐತಿ ನೋಡ್ರಿ ಅಮೌಂಟ್, ಅದು ತಗೋಬೇಕು. ಅದು ಏನ್ರಿಪ್ಪ? ಎಕ್ಸೆಂಪ್ಟೆಡ್ ಗ್ರಾಚ್ಯುಯಿಟಿ. ಆಮೇಲೆ ಟ್ಯಾಕ್ಸೇಬಲ್ ಗ್ರಾಚ್ಯುಯಿಟಿ ಇಸ್ ಈಕ್ವಲ್ ಟು ಆಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ ಮೈನಸ್ ಎಕ್ಸೆಂಪ್ಟೆಡ್ ಗ್ರಾಚ್ಯುಯಿಟಿ. ಆಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ ಇಲ್ಲ ಐತ್ರಿ, ಆಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ ಆ ಅಮೌಂಟ್ ತಗೋಬೇಕಿಲ್ಲ. ಮೈನಸ್ ಎಕ್ಸೆಂಪ್ಟೆಡ್ ಗ್ರಾಚ್ಯುಯಿಟಿ ಇಲ್ಲ ಐತ್ರಿ, ಎಕ್ಸೆಂಪ್ಟೆಡ್ ಗ್ರಾಚ್ಯುಯಿಟಿ ಮೈನಸ್ ಮಾಡಿ ತಗೋಬೇಕು, ಅಮೌಂಟ್ ಬಂತ್ರಿ ಟ್ಯಾಕ್ಸೇಬಲ್ ಗ್ರಾಚ್ಯುಯಿಟಿ. ಓಕೆ, ಈಗ ನೆಕ್ಸ್ಟ್ ನೋಡ್ರಿಪ್ಪ ಬಿ, ಇದು ಕವರ್ಡ್. ಇದು ಇಫ್ ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಯಿಟಿ ಪೇಮೆಂಟ್ ಆಕ್ಟ್ 1972 ಪರ್ಟಿಕ್ಯುಲರ್ಸ್ ರುಪೀಸ್. ಸೇಮ್ ರೀ, ನಂಬರ್ 1 ಆಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್, ನಂಬರ್ 1 ಆಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ ಸೇಮ್ ತಗೋಬೇಕು. ನಂಬರ್ 2 ಮ್ಯಾಕ್ಸಿಮಮ್ ಲಿಮಿಟ್, ನಂಬರ್ 2 ಮ್ಯಾಕ್ಸಿಮಮ್ ಲಿಮಿಟ್ 20 ಲ್ಯಾಕ್ ಸೇಮ್. ನಂಬರ್ 3 ಇಲ್ಲೇ 15 ಡಿವೈಡೆಡ್ ಬೈ 26 ಅಂತ ಐತ್ರಿ. ನಾಟ್ ಕವರ್ಡ್ ಅಲ್ಲೇ 1 ಡಿವೈಡೆಡ್ ಬೈ 2. 15 ಡಿವೈಡೆಡ್ ಬೈ 26 ಎಲ್ಲಿರಿಪ್ಪ? ಕವರ್ಡ್ ಅಲ್ಲೇ. 1 ಡಿವೈಡೆಡ್ ಬೈ 2 ಎಲ್ಲಿರಿಪ್ಪ? ನಾಟ್ ಕವರ್ಡ್ ಅಲ್ಲೇ. ಇಂಟು ಇಲ್ಲಿ ಲಾಸ್ಟ್ ಡ್ರಾನ್ ಸ್ಯಾಲರಿ, ಇಲ್ಲಿ ಏನ್ರಿಪ್ಪ? ಆವರೇಜ್ ಸ್ಯಾಲರಿ. ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್. ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ತಗೋಬೇಕಾ. ಆಮೇಲೆ ಲೋವೆಸ್ಟ್ ಈಸ್ ಎಕ್ಸೆಂಪ್ಟೆಡ್ ಗ್ರಾಚ್ಯುಯಿಟಿ, ಲೋವೆಸ್ಟ್ ನೋಡ್ಬೇಕಾ. ಟ್ಯಾಕ್ಸೇಬಲ್ ಗ್ರಾಚ್ಯುಯಿಟಿ ಇಸ್ ಈಕ್ವಲ್ ಟು ಆಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ ಮೈನಸ್ ಎಕ್ಸೆಂಪ್ಟೆಡ್ ಗ್ರಾಚ್ಯುಯಿಟಿ. ಅಷ್ಟೇ ಸಿಂಪಲ್ ಐತಿ ನೋಡ್ರಿಪ್ಪ. ಕವರ್ಡ್ ಫಾರ್ಮಟ್ ನೆನ್ಪಿಡ್ಕೋರಿ, ನಾಟ್ ಕವರ್ಡ್ ಫಾರ್ಮಟ್ ನೆನ್ಪಿಡ್ಕೋರಿ, ಸಾಕು. ಓಕೆ, ಇನ್ನೊಂದು ಮಾತು ಏನ್ರಿಪ್ಪ ಇಲ್ಲಿ ನೋಡ್ರಿಪ್ಪ, ಇಲ್ಲಿ ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಹೆಂಗೆ ಕೊಡ್ತಾರೆ ಇಲ್ಲಿ? ನಂಬರ್ ಆಫ್ ಇಯರ್ ಆಫ್ ಸರ್ವಿಸ್ ನೋಡ್ರಿ, ಈಗ ಸಪೋಸ್ ಏನ್ರಿಪ್ಪ 25 ಇಯರ್ಸ್
25 years and 4 months. 25 years and 4 months. 25 years and 4 months. ಹಿಂಗೆ ಕೊಡ್ತಾರೆ ನೋಡ್ರಿಪ್ಪ ಇಲ್ಲಿ 25 years and 4 months ನೆನ್ಪಿಡ್ಕೊರಿ. ಇದು ನಂಬರ್ ಆಫ್ ಇಯರ್ಸ್ ಕವರ್ಡಲ್ಲೇ, ಓನ್ಲಿ ಕವರ್ಡಲ್ಲಿ ಡಿಸ್ಕಸ್ ಮಾಡೋಣ್ರಿ. ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಬೇಕಲ್ಲ ನಿಮಗೆ. ಈಗ ಸಪೋಸ್ ಕ್ವಶನಲ್ಲಿ 25 years ಅವರು ಕೆಲಸ ಮಾಡ್ತಾನೆ ರೀ. 25 years ಆ್ಯಂಡ್ 4 months ಅಲ್ಲೇ ಕೆಲಸ ಮಾಡ್ತಾನೆ ರೀ. 25 years ಆ್ಯಂಡ್ 4 months ಮಟ್ಟ ಕೆಲಸ ಮಾಡ್ತಾನೆ ರೀ. 24 ಪಾಯಿಂಟ್ ಹೀಗೆ ಹೆಂಗೆ ಇದು ನೆನ್ಪಿಡ್ಕೊತಿದ್ಬೋದು. 25 ಕರೆಕ್ಟ್. 25 years ಪಾಯಿಂಟ್ ಮಾಡ್ರಿಲ್ಲ. ಪಾಯಿಂಟ್ ಎಷ್ಟು ಮಂತ್ಸ್ ರೀಪ್ಪ? 4 months. ಎಷ್ಟು ರೀ? 25.4. ಇದು 0.5ಕ್ಕಿಂತ ಹೆಚ್ಚಿಗೆ ಐತ್ರಿ. ಇದು ಏನ್ರಿದು? 25 years 0.4 months ಕರೆಕ್ಟ್. ಇದು 0.5ಕ್ಕಿಂತ ಹೆಚ್ಚಿಗೆ ಐತ್ರಿ. 0.5ಕ್ಕಿಂತ ಹೆಚ್ಚಿಗೆ ಇಲ್ಲ. ಅದಕ್ಕೆ ಏನು ಮಾಡ್ತೀರಿ ನೀವು? ರೌಂಡ್ ಅಪ್ ಮಾಡಕ್ಕೆ ಬರಂಗಿಲ್ಲ. ಇದು 26 ಮಾಡಕ್ಕೆ ಬರಂಗಿಲ್ಲ. ಇದು ಏನ್ರಿ? 26 ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಏನು ಮಾಡ್ತೀರಿ ನೀವು? ಬರೀ 25 ಕೌಂಟ್ ಮಾಡ್ರಿ. ಇಲ್ಲಿ ಎಷ್ಟು ತಗೋತೀರಿ ಈಗ ನೀವು? 25 ಅಷ್ಟು ತಗೋರಿ. 25.4 ತಗೋಬೇಡ್ರಿ, ಬರೀ 25 ಅಷ್ಟು ತಗೋರಿ. ತಿಳಿತ್ರಿ? 0.5ಕ್ಕಿಂತ ಹೆಚ್ಚಿಗೆ ಇಲ್ಲ ಅದು. ಅದಕ್ಕೆ ಏನು ಮಾಡ್ತೀರಿಪ್ಪ? 25 ಅಷ್ಟು ತಗೋರಿ. 25.4 ತಗೋಬೇಡ್ರಿ. ತಿಳಿತಾ? ಓಕೆ. ಈಗ ಏನ್ರಿಪ್ಪ ನಾ ಇದು 25 years ಆ್ಯಂಡ್ ಇದು ಮಾಡ್ತೇನೆ 6 months ಮಾಡ್ತೇನೆ ರೀ. ಏನ್ರಿ? 25 years ಆ್ಯಂಡ್ 6 months. ಈಗ ಏನು ಮಾಡ್ತೀರಿಪ್ಪ? 25 ಪಾಯಿಂಟ್ ಎಷ್ಟು ಮಂತ್ ರೀಪ್ಪ? 6 months. ಎಷ್ಟು ಮಂತ್ಸ್ ರೀ? 6 months. 25.6. ಈಗ 0.5 25 years 0.6 months. ಈಗ 0.5ಕ್ಕಿಂತ ಹೆಚ್ಚಿಗೆ ಐತ್ರಿ. 0.5ಕ್ಕಿಂತ ಹೆಚ್ಚಿಗೆ ಐತ್ರಿ. 0.6 ಅಂದರೆ 0.5ಕ್ಕಿಂತ ಹೆಚ್ಚಿಗೆ. ಈಗ 25.6ಗೆ ರೌಂಡ್ ಅಪ್ ಮಾಡಕ್ಕೆ ಬರ್ತೈತೆ ರೀ. 26 ಮಾಡಕ್ಕೆ ಬರ್ತೈತೆ ರೀ. ಇದು 26 ಮಾಡಕ್ಕೆ ಬರ್ತೈತೆ ರೀ. 25ಗೆ ರೌಂಡ್ ಅಪ್ ಮಾಡಿ ಎಷ್ಟು ರೀಪ್ಪ? 26. ಈಗ ಎಲ್ಲಿ ಎಷ್ಟು ತಗೋತೀರಿ? ಇಲ್ಲೇ 26 ತಗೋಬೇಕು. ಇಲ್ಲಿ ಎಷ್ಟು ತಗೋಬೇಕು? ಇಲ್ಲೇ 26 ತಗೋಬೇಕು. ತಿಳಿತಾ? ರೌಂಡ್ ಅಪ್ ನೀವು 0.5ಕ್ಕಿಂತ ಹೆಚ್ಚಿಗೆ ಬಂದ ಮೇಲೆ ರೌಂಡ್ ಅಪ್ ಮಾಡ್ತೀರಿ. ಎಷ್ಟು ರೀ? 25.6ಗೆ 26 ಮಾಡ್ತೀರಿ. ನೀವು ರೌಂಡ್ ಅಪ್ ಮಾಡ್ತೀರಿ. ಎಲ್ಲಿರಿಪ್ಪ? ಕವರ್ಡಲ್ಲೇ ರೌಂಡ್ ಅಪ್ ಮಾಡ್ಬೇಕು. 0.5ಕ್ಕಿಂತ ಹೆಚ್ಚಿಗೆ ಬಂದರೆ ಇದು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ನೀವು ರೌಂಡ್ ಅಪ್ ಮಾಡಿ ತಗೋಬೇಕಿಲ್ಲ. 0.5ಕ್ಕಿಂತ ಒಳಗೆ ಕಮ್ಮಿ ಬಂದರೆ 0.5ಕ್ಕಿಂತ ಕಮ್ಮಿ ಬಂದರೆ ರೌಂಡ್ ಅಪ್ ಮಾಡಕ್ಕೆ ಬರಂಗಿಲ್ಲ. ಅಮೌಂಟ್ ಇದು ವ್ಯಾಲ್ಯೂ ಇಯರ್ಸ್ ಎಷ್ಟೈತೆ ಅಂದ್ರೆ ಅಷ್ಟು ತಗೋಬೇಕು. ತಿಳಿತ್ರಿ? ಇದು ಡಿಫ್ರೆನ್ಸ್ ಕವರ್ಡಲ್ಲೇ. ಬಟ್ ನಾಟ್ ಕವರ್ಡಲ್ಲೇ ನೋಡಂಗಿಲ್ಲ ನೀವು. ನಾಟ್ ಕವರ್ಡಲ್ಲೇ ನೀವು ಏನು ನೋಡಂಗಿಲ್ಲ. ಏನ್ರಿ? ಸಪೋಸ್ ಹೆಂಗ್ರಿಪ್ಪ? 25 years ಆ್ಯಂಡ್ ಎಷ್ಟು ಮಂತ್ ರೀಪ್ಪ? ಅದು 6 months. 25 years ಆ್ಯಂಡ್ 6 months, ಸಾರಿ 4 months. 25 years ಆ್ಯಂಡ್ 4 months ಹೌದಲ್ಲ? 25 years ಆ್ಯಂಡ್ 4 months ಅಂದರೆ 25 years ಕರೆಕ್ಟ್. ಪಾಯಿಂಟ್ ಎಷ್ಟು ಮಂತ್ ರೀಪ್ಪ? ಇದು 4 month. 25 ಮತ್ತು 4 ಏನು ನೋಡಂಗಿಲ್ಲ ನೀವು. ಪಾಯಿಂಟ್ ಆದಮೇಲೆ ಏನು ನೋಡಂಗಿಲ್ಲ ನೀವು. ನೀವು ಬರೀ ನೋಡ್ತೀರಿಪ್ಪ ಬರೀ ಇಷ್ಟ 25. ಈಗ ಎಷ್ಟು ತಗೋಬೇಕು? ಇಲ್ಲೇ 25 ತಗೋಬೇಕು. ಕಡಿತಾ? ಆಮೇಲೆ 4 months ಪ್ಲಸ್ ಅಲ್ಲಿ 6 months ಕೊಟ್ಟಾನ ರೀ. 25 years ಆ್ಯಂಡ್ 6 months. 25 ಪಾಯಿಂಟ್ ಎಷ್ಟು ಇರ್ಬೋದು? 6. ನೀವು ನೋಡಂಗಿಲ್ಲ. 0.5 ಮೇಲೆ 0.5ಕ್ಕಿಂತ ಹೆಚ್ಚಿಗೆ ಬರಲಿ, 0.5ಕ್ಕಿಂತ ಕಮ್ಮಿ ಬರಲಿ, ನೋಡಂಗಿಲ್ಲ ನೀವು. ಪಾಯಿಂಟ್ ನೋಡಂಗಿಲ್ಲ. ಬರೀ ನೀವು ಫಸ್ಟ್ ನೋಡ್ತೀರಿ 25 years 25 ತಗೋಬೇಕು. ತಿಳಿತಿ? ಇಷ್ಟು ಡಿಫ್ರೆನ್ಸ್ ಐತ್ರಿಪ್ಪ. ಕವರ್ಡಲ್ಲೇ 0.5ಕ್ಕಿಂತ ಹೆಚ್ಚಿಗೆ ಅಂದರೆ ರೌಂಡ್ ಅಪ್ ಮಾಡ್ಬೇಕು. 0.5ಕ್ಕಿಂತ ಕಮ್ಮಿ ಬಂದರೆ ರೌಂಡ್ ಅಪ್ ಮಾಡಕ್ಕೆ ಬರಂಗಿಲ್ಲ. ಸೇಮ್ ವ್ಯಾಲ್ಯೂ ತಗೋಬೇಕು. ತಿಳಿದ್ರಿ? ನಾಟ್ ಕವರ್ಡಲ್ಲೇ 0.5ಕ್ಕಿಂತ ಹೆಚ್ಚಿಗೆ ಬರಲಿ, 0.5ಕ್ಕಿಂತ ಕಮ್ಮಿ ಬರಲಿ, 0.5 ಆದಮೇಲೆ ನೋಡಂಗಿಲ್ಲ. ಏನು ನೋಡಂಗಿಲ್ಲ. ಬರೀ ನೀವು ಏನು ನೋಡ್ತೀರಿಪ್ಪ? 25 years 25 years, 24 years 24 years, 23 years 23 years ಇಲ್ಲೇ ನಾಟ್ ಕವರ್ಡಲ್ಲೇ. ತಿಳಿತ್ರಿ? ಅಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿಪ್ಪ. ಪರ್ಫೆಕ್ಟ್ ಮಾಡಿರಿ. ओके सो विल डिस्कस आमेले प्रॉब्लम्स डिस्कस ಮಾಡೋಣ್ರಿ. तो आपको समझ में आया क्या है फॉर्मेट? अभी हम लोग ऑलरेडी क्या डिस्कस करें? अभी हाउस रेंट अलाउंस के प्रॉब्लम्स हम लोग डिस्कस करें अभी 5 मार्क्स के. हाँ, आप कौन सा डिस्कस करेंगे? मैं ग्रेचुइटी की डिस्कस करेंगे. क्या है? ग्रेचुइटी अंडर सेक्शन 10 ऑफ 10. इसके बेस के ऊपर आपको 5 मार्क्स के लिए क्वेश्चन पूछता. ठीक है, देखो सबसे पहले जो भी कंप्यूट ग्रेचुइटी का पूछता है क्वेश्चन तुम्हारे को, तुम्हारी मेन हेडिंग क्या है ना? हमेशा कंप्यूटेशन ऑफ ग्रेचुइटी अंडर सेक्शन 10 ऑफ 10. ए इसके अंदर दो ऑप्शन है, या तो ये ऑप्शन पूछता आपको या तो ये ऑप्शन पूछता. दोनों ऑप्शन नहीं पूछता. इफ कवर्ड पूछता तो ये फॉर्मेट यूज करना, नॉट कवर्ड पूछा तो ये फॉर्मेट यूज करना. दो में से एक पूछता. हाँ, दोनों भी नहीं पूछता. केस स्टडी में अगर पूछा, बहुत रेयर चांसेस पूछने का. केस स्टडी में अगर पूछा तो दोनों पूछता, कवर्ड और नॉट कवर्ड दोनों पूछता. केस स्टडी में पूछा तो, नहीं पूछा तो फिर सिर्फ 5 मार्क्स के लिए कवर्ड पूछता या तो नॉट कवर्ड पूछता. दो में से एक. ठीक है, आओ सबसे पहले इफ
covered under gratuity payment act 1972 particulars rupees. नंबर 1 क्या है, एक्चुअल ग्रेचुइटी रिसीव्ड अमाउंट लेना, यहाँ पे क्वेश्चन के अंदर देता हो, क्वेश्चन के अंदर. नंबर 2 मैक्सिमम लिमिट, कोई मैक्सिमम लिमिट उन्हें क्वेश्चन के अंदर हमारे को नहीं देता, हम लोग लेना, हमारी तरफ से कितना 20 लाख है, फिक्स अमाउंट है 20 लाख, हम लोग लेना. नंबर 3 अगर कवर्ड है, क्या है, कवर्ड है, देता हूं क्वेश्चन के अंदर, कवर्ड है नॉट कवर्ड है बोल के देता, कवर्ड है तो कितना लेना, 15 डिवाइडेड बाय 26, हमारी तरफ से फिक्स है, हम लोग लेना, उन्हें नहीं देता क्वेश्चन के अंदर. 15 डिवाइडेड बाय 26 इनटू लास्ट ड्रॉन सैलरी, ये भी क्वेश्चन के अंदर देता वो लोग, इनटू नंबर ऑफ ईयर्स ऑफ सर्विस, ये भी क्वेश्चन के अंदर देता. इसको कैलकुलेट करके अमाउंट यहाँ पे लिखना. उसके बाद में लोवेस्ट इज एग्जेम्प्टेड ग्रेचुइटी, लोवेस्ट का मतलब तीनों में से कौन सा लोवेस्ट है बोल के यहाँ पे लिखना, लोवेस्ट जो आता देखो यहाँ पे लिखना, वो क्या है, एग्जेम्प्टेड ग्रेचुइटी. उसके बाद में क्या है, टैक्सेबल ग्रेचुइटी इज इक्वल टू एक्चुअल ग्रेचुइटी रिसीव्ड माइनस एग्जेम्प्टेड ग्रेचुइटी. एक्चुअल ग्रेचुइटी रिसीव्ड यहाँ पे, एक्चुअल ग्रेचुइटी रिसीव्ड ये वाला अमाउंट, इधर जो अमाउंट है देखो वो अमाउंट यहाँ पे लेना, माइनस एग्जेम्प्टेड ग्रेचुइटी यहाँ पे मिलती है, एग्जेम्प्टेड ग्रेचुइटी अमाउंट माइनस करना, तुम्हारे को टैक्सेबल ग्रेचुइटी मिलता. ठीक है, ओके. अगर दिया नॉट कवर्ड बोल के, तब कौन सा फॉर्मेट, ये फॉर्मेट यूज करना, इफ नॉट कवर्ड अंडर ग्रेचुइटी पेमेंट एक्ट 1972 पर्टिकुलर्स रुपीज. हाँ, नंबर 1 सेम, एक्चुअल ग्रेचुइटी रिसीव्ड सेम. हाँ, सेकेंड मैक्सिमम लिमिट दोनों में भी सेम, 20 लाख 20 लाख. हाँ, नंबर 3 उतना ही चेंज होता, नंबर 3 क्या है, चेंज होता. अगर कवर्ड है तो 15 डिवाइडेड बाय 26, नॉट कवर्ड है तो 1 डिवाइडेड बाय 2, इनटू कवर्ड है तो लास्ट ड्रॉन सैलरी, नॉट कवर्ड है तो इनटू एवरेज सैलरी, इनटू नंबर ऑफ ईयर्स ऑफ सर्विस, नंबर ऑफ ईयर्स ऑफ सर्विस. इसको कैलकुलेट करके यहाँ पे लिख लो, क्या बोलते हैं इसको, लोवेस्ट इज एग्जेम्प्टेड ग्रेचुइटी, लोवेस्ट लेना यहाँ पे. उसके बाद में टैक्सेबल ग्रेचुइटी का फॉर्मूला सेम आता. हाँ, और एक बात ध्यान रख लो यहाँ पे, अगर कवर्ड, कवर्ड दिया उन्हें क्वेश्चन के अंदर, क्या दिया, कवर्ड बोल के दिया, तो हमें क्या लेना यहाँ पे, नंबर ऑफ ईयर्स ऑफ सर्विस लेना. उन्हें क्वेश्चन के अंदर कवर्ड दे रहा, क्या दे रहा, कवर्ड बोल के दे रहा, उन्हें क्वेश्चन के अंदर नंबर ऑफ ईयर्स ऑफ सर्विस कैसे देता, बोलो, मिस्टर ए वर्क्स, मिस्टर ए वर्क्स, मिस्टर ए वर्कड 25 ईयर्स एंड 6 मंथ, कितने वर्क, कितने साल काम कर रहा है, 25 ईयर्स और 6 मंथ के लिए काम कर रहा, तो कितने ईयर्स है, 25 ईयर्स है ना, करेक्ट पॉइंट. कितने मंथ्स, 6 मंथ्स, कितने है मंथ्स, 6 मंथ है. ये 25.6 बोले तो इसको राउंड अप कर सकते नहीं मैं, क्यों, 0.5 से ज्यादा है, ये क्या है, 0.5 से ज्यादा है, 0.6 है मतलब 0.5 से ज्यादा है, तो इसको हमें 25.6 को 26 कर सकते है ना, 26 कर सकते हैं ना, किसमें कर सकते हैं, कवर्ड में 26 आया ना बे, 26 बोल के यहाँ पे लिखना. ठीक है, अगर कब 0.5 से ज्यादा आया तो. अगर दिया, अगर 25 ईयर्स एंड 4 मंथ्स दिया, क्या दिया, 25 ईयर्स एंड 4 मंथ्स बोल के, 25.4 को 0.5 से ज्यादा नहीं है, क्या है, 0.5 से कम है, तो 0.5 से कम है तो इसको राउंड अप कर नहीं कर सकते, तुम्हें राउंड अप नहीं कर सकते, क्यों, 0.5 से कम है, तो क्या करना है, इसको सिर्फ 25 ईयर्स बोल के लेना, यहाँ पे क्या लेना, सिर्फ 25 ईयर्स बोल के लेना. इसमें कवर्ड में, कवर्ड में 0.5 से ज्यादा आया तो राउंड अप करो, 0.5 से कम आया तो राउंड अप नहीं करना, डायरेक्ट ये 25 बोल के लेना, 25.4 बोल के नहीं लेना, सिर्फ 25 बोल के लेना. ठीक है, हाँ, किसमें, कवर्ड में. नॉट कवर्ड में, नॉट कवर्ड में पॉइंट, ये कितने भी मंथ आंदे, ये 6 मंथ आंदे, 4 मंथ आंदे, कुछ भी आंदे, यहाँ पे मंथ देखने मत जाओ, यहाँ पे मंथ देखने मत जाओ, किसमें, नॉट कवर्ड में. नॉट कवर्ड में क्या देखना, सिर्फ ईयर्स देखना, क्या देखना, सिर्फ ईयर्स देखना, ईयर्स उतना ही, मंथ्स वो 4 मंथ्स आने दो, 6 मंथ्स आने दो, 9 मंथ्स आने दो, 12 मंथ्स आने दो, कुछ भी आने दो, हमें क्या करते बोलो, नॉट कवर्ड में मंथ्स नहीं देखते, क्या देखते, सिर्फ ईयर्स देखते. अब क्या करना बोलो, सिर्फ 25 ईयर्स, अगर 24 दे तो 24 ईयर्स, 23 ईयर्स दे तो 23 ईयर्स, यहाँ पे मंथ्स हमें नहीं देखते, मंथ्स को देखने मत जाओ, मंथ्स को देखने नहीं जाना, सिर्फ ईयर्स को देखना, किसमें, नॉट कवर्ड में. कवर्ड में मंथ भी देखना, अगर 6 मंथ से ज्यादा है तो राउंड अप करना, 6 मंथ से कम है तो राउंड अप नहीं करना, सिर्फ ईयर ये करना. ठीक है, ये है तुम्हारा ओवरऑल कॉन्सेप्ट ऑफ ग्रेचुइटी अंडर सेक्शन 10 ऑफ 10. ओके, ಟೇಕ್ ದ ಸ್ಕ್ರೀನ್ ಶಾಟ್, ಐ ವಿಲ್ ರಫ್ ದಿಸ್ ಪಾರ್ಟ್. ಇದು ರಫ್ ಮಾಡ್ತೀನಿ ರೀ ನಾನು, ಇದು 26 ಇದು ರಫ್ ಮಾಡ್ತೀನಿ. Take the screenshot of this. We will discuss the problems based on this format.
यहाँ पे भी है 25 है इधर, 25 को भी रफ करेंगे. ओके, ಈಗ ತಗೋರಿಪ್ಪ. ಓಕೆ, ಈಗ ಬರ್ರಿಪ್ಪ ಕ್ವಶನ್ ನಂಬರ್ 1 ಡಿಸ್ಕಸ್ ಮಾಡೋಣ್ರಿ. ಫಸ್ಟ್ ಕ್ವಶನ್ ನಂಬರ್ 1, ಮಿಸ್ಟರ್ ಗೋಪಿ ಈಸ್ ಆನ್ ಎಂಪ್ಲಾಯಿ ಆಫ್ ಗವರ್ಮೆಂಟ್ ಕಂಪನಿ. ಯಾವ ಕಂಪನಿ? ಗವರ್ಮೆಂಟ್ ಕಂಪನಿ. ನೆನ್ಪಿಡ್ಕೊರಿದ್ದು, ಎಂಪ್ಲಾಯಿ ಆಫ್ ಯಾವ ಕಂಪನಿ? ಗವರ್ಮೆಂಟ್ ಕಂಪನಿ, ಪ್ರೈವೇಟ್ ಕಂಪನಿ ಅಲ್ಲ, ಗವರ್ಮೆಂಟ್ ಕಂಪನಿ. ರಿಟೈರ್ಡ್ ಇನ್ ಮಾರ್ಚ್ 2024 ಆಫ್ಟರ್ ಸರ್ವಿಂಗ್ ಫಾರ್ 35 years and 9 months. ಹಿ ರಿಸೀವ್ಡ್. ಇದು ಫಾಲ್ತು ಕ್ವಶನ್ ನೋಡಕ್ ಹೋಗ್ಬೇಡ್ರಿ, ಸಂಬಂಧ ಇಲ್ಲ. ಈಗ ನೋಡ್ರಿಪ್ಪ, ಗ್ರಾಚ್ಯುಯಿಟಿ. ಮಿಸ್ಟರ್ ಗೋಪಿ ಇಸ್ ಆನ್ ಎಂಪ್ಲಾಯ್ ಆಫ್ ಗವರ್ಮೆಂಟ್ ಕಂಪನಿ. ಗ್ರಾಚ್ಯುಯಿಟಿ ಕ್ವಶನ್ ಒಳಗ ಮಿಸ್ಟರ್ ಗೋಪಿ ಎಲ್ಲಿ ಕೆಲಸ ಮಾಡ್ತಾನ್ರಿ? ಯಾವ ಕಂಪನಿಯಲ್ಲೇ? ಗವರ್ಮೆಂಟ್ ಕಂಪನಿಯಲ್ಲೇ. ಯಾವ ಕಂಪನಿಯಲ್ಲೇ? ಗವರ್ಮೆಂಟ್ ಕಂಪನಿಯಲ್ಲೇ. ಗವರ್ಮೆಂಟ್ ಕಂಪನಿ ಬಂತಲ್ಲ, ಪೂರಾ ಕ್ವಶನ್ ನೋಡಕ್ ಹೋಗ್ಬೇಡ್ರಿ, ಗವರ್ಮೆಂಟ್ ಕಂಪನಿಯಲ್ಲೇ ಕೆಲಸ ಮಾಡ್ತಾನ್ರಿ ಅವರು. ಏನ್ರಿ? ಗ್ರಾಚ್ಯುಯಿಟಿ ರಿಸೀವ್ಡ್ ಬೈ ಎಂಪ್ಲಾಯಿ ವರ್ಕಿಂಗ್ ಇನ್ ಗವರ್ಮೆಂಟ್ ಕಂಪನಿ ಈಸ್ ಫುಲ್ಲಿ ಎಕ್ಸಾಮ್ಡ್. ಏನ್ರಿ? ಯಾವ್ದು ಎಂಪ್ಲಾಯಿ ಇರಲಿ, ಗೌರ್ಮೆಂಟ್ ಕಂಪನಿಯಲ್ಲೇ ಕೆಲಸ ಮಾಡ್ತಾನ್ರಿ, ಅವರು ಗ್ರಾಚ್ಯುಯಿಟಿ ರಿಸೀವ್ಡ್ ಮಾಡಿದಂದ್ರೆ ಏನ್ರಿಪ್ಪ, ಅವರಿಗೆ ಗ್ರಾಚ್ಯುಯಿಟಿ ಏನೈತ್ರಿಪ್ಪ? ಪೂರಾ ಎಕ್ಸಾಮ್ಟೆಡ್ ಐತ್ರಿ. ಕ್ಯಾಲ್ಕುಲೇಷನ್ ಏನು ಬರಂಗಿಲ್ಲ, ಏನು ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ಬೇಡ್ರಿ, ಕ್ಯಾಲ್ಕುಲೇಷನ್ ಬರಂಗಿಲ್ಲ. ಯಾಕ್ರಿ? ಗೌರ್ಮೆಂಟ್ ಕಂಪನಿಯಲ್ಲೇ ಕೆಲಸ ಮಾಡ್ತಾನ್ರಿ ಅವ್ರು ಮಿಸ್ಟರ್ ಗೋಪಿ. ಅದಕ್ಕೆ ಏನ್ರಿಪ್ಪ? ಕ್ಯಾಲ್ಕುಲೇಷನ್ ಬರಂಗಿಲ್ಲ, ಬರೀ ಒಂದೇ ಸೆಂಟೆನ್ಸ್. ಏನ್ರಿಪ್ಪ ಆನ್ಸರ್ ನೋಡ್ರಿ, ಇದು ಇದರದ ಆನ್ಸರ್ ನೋಡ್ರಿಪ್ಪ. ಇದು ಪೂರಾ ಕ್ವಶನ್ ನೋಡಕ್ ಹೋಗ್ಬೇಡ್ರಿ, ಬರೀ ಗವರ್ಮೆಂಟ್ ಕಂಪನಿಯಲ್ಲೇ ಕೆಲಸ ಮಾಡ್ತಾನ್ರಿ. ಆನ್ಸರ್ ನೋಡ್ರಿ ಇಲ್ಲೇ. ಆನ್ಸರ್, ಮಿಸ್ಟರ್ ಗೋಪಿ is a Mr. Gopi working in Mr. Gopi worked in Mr. Gopi ಇಲ್ಲ ನೀರಿಪ್ಪ. ಮಿಸ್ಟರ್ ಗೋಪಿ is an ಸಿಂಪಲ್ ಬರೀಪ್ಪ. ಮಿಸ್ಟರ್ ಗೋಪಿ is an ಗೌರ್ಮೆಂಟ್ ಎಂಪ್ಲಾಯ್. ಇಲ್ಲ, ಗೌರ್ಮೆಂಟ್ ಕಂಪನಿ ಕೆಲಸ ಮಾಡಿದ್ರೆ ಯಾವ ಎಂಪ್ಲಾಯ್ ರೀಪ? ಗೌರ್ಮೆಂಟ್ ಎಂಪ್ಲಾಯ್. ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನ್ರಿ, ಪ್ರೈವೇಟ್ ಎಂಪ್ಲಾಯ್. ಈಗ ಏನ್ರಿಪ್ಪ? ಗೌರ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನ್ರಿ, ಗೌರ್ಮೆಂಟ್ ಎಂಪ್ಲಾಯ್. ಮಿಸ್ಟರ್ ಗೋಪಿ ಈಸ್ ಆನ್ ಗವರ್ಮೆಂಟ್ ಎಂಪ್ಲಾಯ್. ಇಲ್ಲಾಂದ್ರೆ ಮಿಸ್ಟರ್ ಗೋಪಿ ಈಸ್ ಅ ಗವರ್ಮೆಂಟ್ ಎಂಪ್ಲಾಯ್ ಅಂತ ಬರ್ರಿ. ಈಸ್ ಅ ಗವರ್ಮೆಂಟ್ ಎಂಪ್ಲಾಯ್. ಸ್ವಲ್ಪ ಹಿಂದಿ ಬರ್ತೀವಿ ನೋಡ್ರಿಪ್ಪ ಅಲ್ಲಿ. ಈಸ್ ಅ ಗವರ್ಮೆಂಟ್ ಎಂಪ್ಲಾಯ್. Therefore the gratuity received by the government employee is fully exempt. ಫುಲ್ ಅದು ಹೈಲೈಟ್ ಅಂತ ಬರ್ತೇನೆ. ಈಸ್ ಫುಲ್ಲಿ ಎಕ್ಸಾಮ್ಡ್. ಇಷ್ಟ ಬರ್ರಿಪ್ಪ, ನಿಮಗೆ 5 ಮಾರ್ಕ್ಸ್. ಕೊಡಂಗಿಲ್ಲ, ಕೊಡಬಹುದು, ಚಾನ್ಸಸ್ ಐತ್ರಿ, ಬಟ್ ಇನ್ನೂ ಮಟ್ಟ ಕೇಳಿಲ್ಲ ಇದು ಗೌರ್ಮೆಂಟ್ ಎಂಪ್ಲಾಯ್. ಯಾಕಂದ್ರೆ ಕ್ಯಾಲ್ಕುಲೇಷನ್ ಬರಂಗಿಲ್ಲ, ಹೆಂಗೆ ಕೊಡ್ಬೇಕು ಅವರು ಮಾರ್ಕ್ಸ್? 5 ಮಾರ್ಕ್ಸ್ ನಿಮಗೆ, ಹೌದಲ್ಲ? ಓಕೆ. ಗ್ರಾಚ್ಯುಯಿಟಿ ಕ್ವಶನ್ ಅಲ್ಲೇ ಮಿಸ್ಟರ್ ಗೋಪಿ ಮಿಸ್ಟರ್ ಎ ಡ್ಯಾಶ್ ಡ್ಯಾಶ್ ಯಾರು? ಗವರ್ಮೆಂಟ್ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾನ್ರಿ. ಅಂದ್ರೆ ಏನ್ರಿಪ್ಪ? ಅವ್ರಿಗೆ ಗ್ರಾಚ್ಯುಯಿಟಿ ಏನೈತ್ರಿಪ್ಪ? ಪೂರಾ ಎಕ್ಸಾಮ್ ಐತ್ರಿ. ಕ್ಯಾಲ್ಕುಲೇಷನ್ ಏನು ಮಾಡಕ್ ಬರಂಗಿಲ್ಲ, ಬರೀ ಇಷ್ಟ ಸೆಂಟೆನ್ಸ್ ಬರೀರಿ ಸಾಕು, ಮುಗೀತು. ನಿಮಗೆ 5 ಮಾರ್ಕ್ಸ್ ತಿಳಿತಾ? ಮಿಸ್ಟರ್ ಗೋಪಿ ಈಸ್ ಯಾವ ಎಂಪ್ಲಾಯಿಪ್ಪ? ಗವರ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನ್ರಿ. ಯಾವ ಎಂಪ್ಲಾಯಿಪ್ಪ? ಗವರ್ಮೆಂಟ್ ಎಂಪ್ಲಾಯಿ. ಓಕೆ. ದೇರ್ಫೋರ್ ಅದಕ್ಕೆ ದ ಗ್ರಾಚ್ಯುಯಿಟಿ ಎಷ್ಟು? ದ ಗ್ರಾಚ್ಯುಯಿಟಿ ರಿಸೀವ್ಡ್ ಬೈ ದ ಗವರ್ಮೆಂಟ್ ಎಂಪ್ಲಾಯಿ. ದ ಗ್ರಾಚ್ಯುಯಿಟಿ ರಿಸೀವ್ಡ್ ಬೈ ದ ಗವರ್ಮೆಂಟ್ ಎಂಪ್ಲಾಯಿ ಇಸ್ ಫುಲ್ಲಿ ಎಕ್ಸಾಮ್ಡ್. ಅವರಿಗೆ ಪೂರಾ ಮಾಫ್ ಐತ್ರಿ ಗ್ರಾಚ್ಯುಯಿಟಿ. ತಿಳಿತಾರೆ? ಓಕೆ, ಅಷ್ಟ ಮುಗಿತ್ರಿ. ಇದು ಏನು ಬರಂಗಿಲ್ಲ. समझ में आप लोगों को क्या है क्वेश्चन? क्या वो पहला क्वेश्चन, मिस्टर गोपी क्या है? एम्प्लॉई है. कहाँ का? गवर्नमेंट कंपनी का. कौन सी कंपनी का? गवर्नमेंट कंपनी का. ये पूरा क्वेश्चन देखने मत जाओ. कौन सी कंपनी में काम कर रहा है? गवर्नमेंट कंपनी में. अगर कोई भी एम्प्लॉई कौन सी कंपनी में काम कर रहा है? गवर्नमेंट कंपनी. गवर्नमेंट कंपनी में काम कर रहा तो कौन सा एम्प्लॉई ने? गवर्नमेंट एम्प्लॉई ने.
प्राइवेट कंपनी में काम कर रहा है तो प्राइवेट एम्प्लॉय, गवर्नमेंट कंपनी में काम कर रहा है तो गवर्नमेंट एम्प्लॉय। जो भी ग्रेचुइटी गवर्नमेंट एम्प्लॉय रिसीव करता वो पूरा ग्रेचुइटी का अमाउंट क्या है, पूरा एग्जेम्प्टेड है, इसलिए कैलकुलेशन इसको नहीं आता। क्यों? गवर्नमेंट एम्प्लॉय है उन्हें, इसको कैलकुलेशन नहीं आता, इसको सिर्फ एक ऐसे नोट लिखो, खत्म, 5 मार्क्स आपका। क्या है? मिस्टर गोपी इज अ, कौन से गवर्नमेंट में कंपनी में काम करा तो क्या है उन्हें, इज अ गवर्नमेंट एम्प्लॉय। therefore the gratuity received by the कौन सा, गवर्नमेंट एम्प्लॉय इज फुल्ली एग्जाम्प्ट। उन्हें गवर्नमेंट एम्प्लॉय है इसलिए ग्रेचुइटी रिसीव करा तो क्या है, पूरा वो फुल्ली एग्जाम्प्ट है। इसको कैलकुलेशन क्या भी नहीं आते, इतना सेंटेंस लिखो, आपको 5 मार्क्स। दिया तो, नहीं दिया तो कैलकुलेशन करना। समझ में आया? ओके, ಅಷ್ಟು ನೋಡ್ರಿಪ್ಪ। ಓಕೆ, ಇದು ಏನ್ರಿಪ್ಪ, ಇದು गवर्नमेंट कंपनी ಕೊಟ್ಟಿದಂದ್ರೆ ಈ ತರ ಮಾಡಬೇಕು। ಈಗ ನಾ ಚೇಂಜ್ ಮಾಡ್ತೇನೆ ರೀ, अब मैं क्या करता हूँ, इसको चेंज करता हूँ। ओके, गवर्नमेंट एम्प्लॉय, गवर्नमेंट कंपनी। if you want to take the screenshot, I will rough this part now. Okay, गवर्नमेंट एम्प्लॉय, ನಾವು ಗವರ್ಮೆಂಟ್ ಕಂಪನಿ ಅಲ್ಲ, ಈಗ ಯಾವ ಕಂಪನಿ, ಬೇರೆ ಕಂಪನಿ ಹೆಸರು ಕೊಡ್ತೀನಿ ನಾನು। कंपनी XYZ कंपनी, XYZ कंपनी, सॉरी XYZ लिमिटेड कंपनी, XYZ लिमिटेड कंपनी। ಈಗ ನಾ ಕ್ವಶನ್ ಚೇಂಜ್ ಮಾಡ್ತೇನೆ ರೀ, ಕ್ವಶನ್ ನಂಬರ್ 2 ಅಂತ ಹಾಕ್ತೇನೆ ರೀ, ಕ್ವಶನ್ ನಂಬರ್ 2। ಕ್ವಶನ್ ನಂಬರ್ 2, ಮಿಸ್ಟರ್ ಗೋಪಿ ಈಸ್ ಆನ್ ಎಂಪ್ಲಾಯಿ ಆಫ್ XYZ ಲಿಮಿಟೆಡ್ ಕಂಪನಿ, ಅಂದ್ರೆ ಪ್ರೈವೇಟ್। ಓಕೆ, ಪ್ರೈವೇಟ್ ಕಂಪನಿ ಹೆಸರು ಅಂದ್ರೆ ಪ್ರೈವೇಟ್ ಕಂಪನಿ, ಪ್ರೈವೇಟ್ ಎಂಪ್ಲಾಯಿ। ಓಕೆ, ಈಗ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಯಾಕಂದ್ರೆ ಪ್ರೈವೇಟ್ ಐತ್ರಿ। ರಿಟೈರ್ಡ್ ಇನ್ ಮಾರ್ಚ್ 2024 ಆಫ್ಟರ್ ಸರ್ವಿಂಗ್ ಫಾರ್ 35 years and 9 months, 35 years and 9 months। ಮಂತ್ಸ್ 6 ಮಂತ್ಸ್ಗಿಂತ ಜಾಸ್ತಿ ಐತ್ರಿ, ಮಂತ್ಸ್ 6 ಮಂತ್ಸ್ಗಿಂತ ಜಾಸ್ತಿ ಐತ್ರಿ, ಅಂದ್ರೆ ಕವರ್ಡಲ್ಲೇ ರೌಂಡ್ ಅಪ್ ಮಾಡ್ಬೇಕಾ, ನಾಟ್ ಕವರ್ಡಲ್ಲೇ ರೌಂಡ್ ಅಪ್ ಮಾಡಕ್ ಬರಂಗಿಲ್ಲ, ಬರೀ 35। ಓಕೆ, he received rupees 1 lakh as a gratuity, actual gratuity received 1 lakh from the company। His monthly salary as the date immediately preceding the date of retirement was rupees 4160। ಒಂದು salary ಐತ್ರಿಪ್ಪ, last drawn salary 4160, average salary 4160। find out exempted and taxable gratuity। ನಾ ಕಂಡೀಷನ್ ಹಾಕ್ತೇನ್ರಿ, ಇಲ್ಲಿ ಏನ್ರಿ ಕಂಡೀಷನ್ ಹಾಕ್ತೇನ್ರಿ, if gratuity, if a small a, he covered under the payment, of gratuity act, 1972। B condition, if not covered under the payment of gratuity act 1972। ಓಕೆ, ಕಂಡೀಷನ್ ನಾ ಕೊಟ್ಟೇನೆ ನಮಗೆ, ಕೇಸ್ ಸ್ಟಡಿ ಕೊಟ್ಟಿದ್ದಂದ್ರೆ ಈ ತರ ಕೊಡಬಹುದು। ನೋಡ್ರಿಪ್ಪ, ಫೈಂಡ್ ಔಟ್ ಎಕ್ಸಾಮ್ಟೆಡ್ ಮತ್ತು ಟ್ಯಾಕ್ಸಬಲ್ ಗ್ರಾಚ್ಯುಟಿ ಮಾಡ್ಬೇಕು, ಕಂಡೀಷನ್ ಐತ್ರಿಪ್ಪ, ಸ್ಮಾಲ್ ಎ ಕಂಡೀಷನ್ ಏನ್ರಿಪ್ಪ, ಇಫ್ ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ 1972, ಇಫ್ ನಾಟ್ ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ 1972, ಎರಡೂ ಮಾಡಬೇಕಿಲ್ಲ ಏನ್ರಿ, ಎರಡೂ ಫಾರ್ಮಾಟ್ ಮಾಡ್ಬೇಕು। ಬರ್ರಿ, ಫಸ್ಟ್ ಮೇನ್ ಹೆಡಿಂಗ್ ಏನ್ರಿಪ್ಪ ನಿಮ್ದು, ಕಂಪ್ಯೂಟೇಷನ್ ಆಫ್ ಗ್ರಾಚ್ಯುಟಿ ಮಾಡಬೇಕಲ್ಲ, ಕಂಪ್ಯೂಟೇಷನ್ ಆಫ್ ಗ್ರಾಚ್ಯುಟಿ ಅಂಡರ್ ಸೆಕ್ಷನ್ 10 of 10, ಅಂಡರ್ ಸೆಕ್ಷನ್ 10 of 10 ಆಫ್ ಯಾರ್ದ್ರಿ, ಆಫ್ ಯಾರ್ದ, ಮಿಸ್ಟರ್ ಗೋಪಿ, ಆಫ್ ಮಿಸ್ಟರ್ ಗೋಪಿ। ಎ ಕಂಡೀಷನ್ ಏನ್ರಿಪ್ಪ,
ಇಫ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಪೇಮೆಂಟ್ ಆಕ್ಟ್ ಅಂತ ಬರೀರಿ, ಇದು ಇಲ್ಲಾಂದ್ರೆ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ 1972 ಅಂತ ಬರೀರಿಪ್ಪ. ಓಕೆ, ಪರ್ಟಿಕ್ಯುಲರ್ಸ್ ರುಪೀಸ್ ಬಿ ಇಫ್ ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಪೇಮೆಂಟ್ ಆಕ್ಟ್ 1972 ಪರ್ಟಿಕ್ಯುಲರ್ಸ್ ರುಪೀಸ್. ಓಕೆ, ಫಾರ್ಮೆಟ್ ಹಾಕ್ರಿ. ಫಸ್ಟ್ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 1, ನಂಬರ್ 2, ನಂಬರ್ 3 ಫಾರ್ಮೆಟ್ ಹಾಕ್ರಿ. ಲೋವೆಸ್ಟ್ ಫಸ್ಟ್ ಫಾರ್ಮೆಟ್ ಕಾಪಿ ಪೇಸ್ಟ್ ಮಾಡಿಬಿಡ್ರಿ. ನೀವು ಫಾರ್ಮೆಟ್ ಕಾಪಿ ಪೇಸ್ಟ್ ಮಾಡಿಬಿಡ್ರಿ. ಟ್ಯಾಕ್ಸೇಬಲ್ ಹಾಕ್ಬಿಡ್ರಿ. ಆಮೇಲೆ ಫಿಲ್ ಚಾಲು ಮಾಡಬೇಡ್ರಿ. ಓಕೆ, ಬರ್ರಿ. ಫಸ್ಟ್ ಏನೈತ್ರಿಪ್ಪ ಕವರ್ಡಲ್ಲೇ ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ಡ್ ಎಲ್ಲೈತ್ರಿ? ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ಡ್ ಇಲ್ಲೈತ್ ನೋಡ್ರಿಪ್ಪ. ಹಿ ರಿಸೀವ್ಡ್ ಏನ್ರಿ? ಹಿ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ? ಅದು ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ಡ್ 1 lakh ಆಸ್ ಗ್ರಾಚ್ಯುಟಿ ಫ್ರಾಮ್ ದ ಕಂಪನಿ. ಇದು ಏನಿದು? ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ಡ್ ಎಷ್ಟ್ರಿಪ್ಪ? 1 lakh. ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ಡ್ 1 lakh ತಗೋಬೇಕಿಲ್ಲ. ಎಷ್ಟ್ರಿ? 1 lakh ತಗೋಬೇಕು. 1 lakh. 1 lakh ಕರೆಕ್ಟಾ? ಓಕೆ, ಮ್ಯಾಕ್ಸಿಮಮ್ ಲಿಮಿಟ್ ಕೊಡಂಗಿಲ್ಲ ಅವರು, ನಾವು ತಗೋಬೇಕು 20 lakh ಅಂತ ತಗೋಬೇಕು. ನೆಕ್ಸ್ಟ್ ಕವರ್ಡ್ ಐತ್ರಿ. ಕವರ್ಡ್ ಏನ್ರಿ? ಕವರ್ಡ್ ಅಂದ್ರೆ ಎಷ್ಟು ತಗೋಬೇಕು ನೀವು? ಕವರ್ಡ್ ಅಂದ್ರೆ 15 divided by 26 ಇಂಟು ಲಾಸ್ಟ್ ಡ್ರಾನ್ ಸ್ಯಾಲರಿ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್. ಓಕೆ, ಕ್ಯಾಲ್ಕುಲೇಷನ್ ಮಾಡಬೇಕಿಲ್ಲ, ಅಮೌಂಟಿಗೆ ಬೇಡ, ಕ್ಯಾಲ್ಕುಲೇಷನ್ ಮಾಡಬೇಕು. ಬ್ರಾಕೆಟ್ ಹಾಕ್ರಿ. ಇಲ್ಲೇ ಫಸ್ಟ್ ಎಷ್ಟು ರೂಪಾಯಿ? 15 divided by 26 ಮಾಡ್ರಿ. 15 divided by 26 ಕರೆಕ್ಟಾ? 15 divided by 26. ಆಮೇಲೆ ಏನೈತ್ರಿಪ್ಪ? ಅಲ್ಲೇ ಇಂಟು ಐತ್ರಿ. ಇಂಟು ಬರೀರಿಪ್ಪ. ಈಗೇನ್ರಿಪ್ಪ? ಲಾಸ್ಟ್ ಡ್ರಾನ್ ಸ್ಯಾಲರಿ ಒಂದೈತ್ರಿಪ್ಪ. ಇಲ್ಲ ಏನ್ರಿ? ಹೀಸ್ ಮಂತ್ಲಿ ಸ್ಯಾಲರಿ ಆಸ್ ದ ಡೇಟ್ ಇಮಿಡಿಯೇಟ್ಲಿ ಪ್ರಿಸಿಡಿಂಗ್ ದ ಡೇಟ್ ಆಫ್ ರಿಟೈರ್ಮೆಂಟ್ ವಾಸ್ rupees 4160. ಏನ್ರಿ? 4160. ಲಾಸ್ಟ್ ಡ್ರಾನ್ ಸ್ಯಾಲರಿ ಎಷ್ಟ್ರಿಪ್ಪ? ಅದು 4160 ಕರೆಕ್ಟಾ? ಆಮೇಲೆ ಏನ್ರಿಪ್ಪ? ಇಂಟು ಐತ್ರಿ. ಏನ್ರಿ? ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್. ನಂಬರ್ ಆಫ್ ಎಷ್ಟು ವರ್ಷ ಕೆಲಸ ಮಾಡ್ತಾನ್ರಿ ಅಲ್ಲಿ ಅಂತ. ಎಷ್ಟು ವರ್ಷ ರೀ? ಅದು 35 years and 9 months. 6 monthಕ್ಕಿಂತ ಜಾಸ್ತಿ ಐತ್ರಿ. 35.9 ಅಂದ್ರೆ 6 monthಕ್ಕೆ ಇದು ಜಾಸ್ತಿ ಐತ್ರಿ. ಇದು 9 months ಅಂದ್ರೆ ಏನ್ರಿಪ್ಪ? 6 monthಕ್ಕೆ ಇದು ಜಾಸ್ತಿ ಅಂದ್ರೆ ರೌಂಡ್ ಅಪ್ ಮಾಡ್ಬೇಕಲ್ಲ. ಕವರ್ಡ್ ಅಲ್ಲಿ ರೌಂಡ್ ಅಪ್ ಮಾಡ್ಬೇಕಲ್ಲ. 6 monthsಕ್ಕಿಂತ ಜಾಸ್ತಿ ಐತ್ರಿ ಇದು. 9 months 35.9 ಅಂದ್ರೆ 36 ಮಾಡ್ಬೇಕಲ್ಲ. ಇದು ಎಷ್ಟು ಮಾಡ್ತೀರಿ? ಇದು 36 ಮಾಡ್ರಿ. 9 months 6 monthsಕ್ಕಿಂತ ಜಾಸ್ತಿ ಐತ್ರಿ. 0.5ಕ್ಕಿಂತ ಜಾಸ್ತಿ ಐತ್ರಿ. ಹೌದಲ್ಲ? ಅದಕ್ಕೆ ಏನು ಮಾಡ್ತೀರಿಪ್ಪ? 35ಗೆ 36 ಮಾಡಿಬಿಡ್ರಿಪ್ಪ. 35.9 ಅಂದರೆ 36 ಮಾಡಿಬಿಡ್ರಿ. 36 ಕವರ್ಡಲ್ಲೇ 36. ಈಗ ಮಾಡಿರಿಪ್ಪ. ಎಷ್ಟು ಬರ್ತೈತೆ ಇದು? 15 divided by 26 ಇಂಟು 4160 ಇಂಟು 36 86,400. ಎಷ್ಟು ರೀ? 86,400. 86,400 ಬಂತ್ರಿ ಇದು. ಈಗ ಏನು ನೋಡ್ಬೇಕ್ರಿಪ್ಪ? ಲೋವೆಸ್ಟ್ ನೋಡ್ಬೇಕು. ಲೋವೆಸ್ಟ್ ಯಾವ್ದ್ರಿಪ್ಪ? 1 lakh ಜಾಸ್ತಿ ಐತ್ರಿ. 20 lakh ಜಾಸ್ತಿ ಐತ್ರಿ. 86,400 ಕಮ್ಮಿ ಐತ್ರಿ. ಅಂದ್ರೆ ಲೋವೆಸ್ಟ್ ಐತ್ರಿಪ್ಪ. ಇದು ನಿಮ್ದು ಆನ್ಸರ್. ಲೋವೆಸ್ಟ್ ಐತ್ರಿ, ಕಮ್ಮಿ ಐತ್ರಿ. 86,400 ಕರೆಕ್ಟಾ? ಲೋವೆಸ್ಟ್ ಈಸ್ ಎಕ್ಸೆಂಪ್ಟೆಡ್ ಗ್ರಾಚ್ಯುಟಿ. ಈಗ ಟ್ಯಾಕ್ಸೇಬಲ್ ಮಾಡ್ಬೇಕು. ಟ್ಯಾಕ್ಸೇಬಲ್ ಗ್ರಾಚ್ಯುಟಿ ಇಸ್ ಈಕ್ವಲ್ ಟು ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ಡ್ ಮೈನಸ್ ಎಕ್ಸೆಂಪ್ಟೆಡ್ ಗ್ರಾಚ್ಯುಟಿ. ಫಾರ್ಮುಲಾ ಫಿಲ್ ಮಾಡ್ರಿ. ಇದು ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ಡ್ ಇಲ್ಲೈತ್ರಿಪ್ಪ. ಇಲ್ಲೈತ್ರಿ. ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ಡ್ ಇಲ್ಲೈತ್ರಿ. ಎಷ್ಟ್ರಿಪ್ಪ? 1 lakh. 1 lakh ಕರೆಕ್ಟಾ? ಆಮೇಲೆ ಮೈನಸ್ ಐತ್ರಿ. ಮೈನಸ್ ಬರೀರಿಪ್ಪ. ಎಕ್ಸೆಂಪ್ಟೆಡ್ ಗ್ರಾಚ್ಯುಟಿ ಇಲ್ಲೈತ್ರಿ. ಎಕ್ಸೆಂಪ್ಟೆಡ್ ಗ್ರಾಚ್ಯುಟಿ ಇಲ್ಲೈತ್ರಿ. ಎಷ್ಟ್ರಿ? 86,400. 86,400. ಈಗ ಮೈನಸ್ ಮಾಡ್ರಿಪ್ಪ. ಎಷ್ಟು ಬರ್ತೈತ್ರಿ ಇದು? 13,600. ಎಷ್ಟ್ರಿ? 13,600. 13,600 ಏನ್ರಿಪ್ಪ? ನಿಮ್ದು ಟ್ಯಾಕ್ಸೇಬಲ್ ಗ್ರಾಚ್ಯುಟಿ. ಏನ್ರಿದು? ಟ್ಯಾಕ್ಸೇಬಲ್ ಗ್ರಾಚ್ಯುಟಿ. ಓಕೆ, ಇದು ಕವರ್ಡ್ ಮುಗಿತ್ರಿ. ಈಗ ನಾಟ್ ಕವರ್ಡ್ ಮಾಡ್ಬೇಕು. ನಾಟ್ ಕವರ್ಡ್ ಸೇಮ್ ರೀಪ್ಪ. ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ಡ್ ಎಷ್ಟ್ರಿ? ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ಡ್ ಅಲ್ಲಿ ಐತ್ ನೋಡ್ರಿಪ್ಪ. 1 lakh. ಸೇಮ್ 1 lakh. ಆಮೇಲೆ ಮ್ಯಾಕ್ಸಿಮಮ್ ಲಿಮಿಟ್ ಸೇಮ್ 20 lakh. ಈಗ ಸ್ಯಾಲರಿ ಫಾರ್ಮುಲಾ ಬೇರೆ ಐತ್ರಿಪ್ಪ. ಇಲ್ಲಿ ನಾಟ್ ಕವರ್ಡ್ ಅಲ್ಲ ಅದು. ಅದಕ್ಕೆ 1/2. ಅದಕ್ಕೆ ಏನು ಮಾಡ್ತೀರಿಪ್ಪ? 1/2 ಹೆಂಗೈತೆ ನೋಡ್ರಿಪ್ಪ. ಸೇಮ್ ಟು ಸೇಮ್ ಬರೀರಿಪ್ಪ. 1/2 ಕರೆಕ್ಟಾ? ಆಮೇಲೆ ಇಂಟು ಐತ್ರಿ. ಇಂಟು ಬರೀರಿ. ಆವ್ರೇಜ್ ಸ್ಯಾಲರಿ ಎಲ್ಲೈತ್ರಿಪ್ಪ? ಅವರು ಕೊಟ್ಟಾರಿಪ್ಪ. ಸ್ಯಾಲರಿ ಒಂದೈತ್ರಿ ಇಲ್ಲಿ. ಆವ್ರೇಜ್ ಸ್ಯಾಲರಿ ಎಷ್ಟ್ರಿಪ್ಪ? 4,160. 4,160 ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್. ನಾಟ್ ಕವರ್ಡ್ ಐತ್ರಿ. ನಾಟ್ ಕವರ್ಡ್ ಅಂದ್ರೆ ಏನ್ರಿಪ್ಪ? ಮಂತ್ ನೋಡಂಗಿಲ್ಲ ನೀವು ಇಲ್ಲೇ. ನಾಟ್ ಕವರ್ಡ್ ಅಲ್ಲೇ ನೀವು ಮಂತ್ಸ್ ನೋಡಂಗಿಲ್ಲ. ಬರೀ ಏನು ನೋಡ್ತೀರಿ ನೀವು? ಇಯರ್ಸ್ ನೋಡ್ತೀರಿ. ಮಂತ್ಸ್ 6 months ಇರಲಿ, 9 months, 12 months ಏನು ಇರಲಿ, ನೀವು ಏನು ನೋಡ್ತೀರಿ? ಬರೀ ಇಯರ್ಸ್ ನೋಡ್ತೀರಿ.
ಎಲ್ಲೇ ಕವರ್ಡ್ ನಾಟ್ ಕವರ್ಡ್ ಅಲ್ಲೇ ಓನ್ಲಿ ಇಯರ್ಸ್ ಎಷ್ಟ್ರಿಪ್ಪ 35 ಅಷ್ಟು ತಗೋರಿ ಇಲ್ಲಿ ಮಾಡಿರೋದು ಎಷ್ಟು ಬರ್ತದೆ ರೀ ಕ್ಯಾಲ್ಕುಲೇಟರ್ ತಡೀರಿ ನಾ ಕ್ಯಾಲ್ಕುಲೇಟರ್ ಚೆಕ್ ಮಾಡ್ತೀನಿ ರೀ ಇಲ್ಲಿ ಐತಿ ಇಲ್ಲ ಅಂತ ಎಷ್ಟಿದು 1/2 ಇಂಟು 4160 ಇಂಟು 35 ಎಷ್ಟು ಬಂತ್ರಿಪ್ಪ ಅಲ್ಲಿ 72,800 72,800 ಹಾಂ ಈಗೇನು ನೋಡ್ತೀರಿ ನೀವು ಲೋವೆಸ್ಟ್ ನೋಡ್ಬೇಕು 1 lakh ಜಾಸ್ತಿ ಐತ್ರಿ 20 lakh ಜಾಸ್ತಿ ಐತ್ರಿ 72,800 ಏನ್ರಿಪ್ಪ ಕಮ್ಮಿ ಐತ್ರಿ ಅದು ಏನು ಎಲ್ಲಿ ಬರಿಬೇಕು ನೀವು ಇಲ್ಲಿ ಬರಿಬೇಕು ಲೋವೆಸ್ಟ್ 72,800 ಕರೆಕ್ಟಾ ಈಗ ಫಾರ್ಮುಲಾ ಫಿಲ್ ಮಾಡ್ರಿಪ್ಪ ಟ್ಯಾಕ್ಸೇಬಲ್ ಆಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ ಎಲ್ಲೈತ್ರಿ ಆಕ್ಚುಯಲ್ ಗ್ರಾಚ್ಯುಯಿಟಿ ರಿಸೀವ್ಡ್ 1 lakh ಐತ್ರಿ 1 lakh ತಗೋರಿ ಆಮೇಲೆ ಏನ್ರಿ ಮೈನಸ್ ಐತ್ರಿ ಮೈನಸ್ ಬರೀರಿಪ್ಪ ಎಕ್ಸಾಮ್ಟೆಡ್ ಗ್ರಾಚ್ಯುಯಿಟಿ ಎಷ್ಟ್ರಿಪ್ಪ ಇದು 72,800 ಮಾಡ್ರಿ ಎಷ್ಟು ಬರ್ತದೆ ಮೈನಸ್ 1 lakh 27,200 27,200 ಇದು ಏನ್ರಿಪ್ಪ ನಮ್ದು ಟ್ಯಾಕ್ಸೇಬಲ್ ಗ್ರಾಚ್ಯುಯಿಟಿ ತಿಳಿತಾ ಹಾಂ ಓಕೆ ಕವರ್ಡ್ ನಾಟ್ ಕವರ್ಡ್ ಡಿಫ್ರೆನ್ಸ್ ನೋಡ್ರಿಪ್ಪ ಭಾಳ ಇಂಪಾರ್ಟೆಂಟ್ ಎಕ್ಸಾಮಲ್ಲೇ ನಿಮಗೆ ಎರಡು ಕೊಡಂಗಿಲ್ಲ 5 ಮಾರ್ಕ್ಸ್ಗೆ ಎರಡು ಕೊಡಂಗಿಲ್ಲ ಒಂದಕ್ಕೆ ಇಡ್ತಾರ್ರಿ ಇಲ್ಲಿ ಸೆಂಟೆನ್ಸ್ನಾಗ ಕೊಂಡ್ಬಿಡ್ತಾರಿಪ್ಪ ಇಲ್ಲಿ ಹಾಂ ಇಫ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972 ಇಲ್ಲಾಂದರೆ ಗ್ರಾಚ್ಯುಯಿಟಿ ಪೇಮೆಂಟ್ ಹಿ ಕವರ್ಡ್ ಅಂಡರ್ ಗ್ರಾಚ್ಯುಯಿಟಿ ಪೇಮೆಂಟ್ ಆಕ್ಟ್ 1972 ಅಂತ ಕೊಡ್ಬಿಡ್ತಾನೆ ರೀ ಅಂದ್ರೆ ಏನ್ರಿಪ್ಪ ಅದು ಅರ್ಥ ಏನ್ರಿಪ್ಪ ಕವರ್ಡ್ ನಾಟ್ ಕವರ್ಡ್ ಅಲ್ಲೇ ಕೊಡಂಗಿಲ್ಲ ಏನು ಗ್ರಾಚ್ಯುಯಿಟಿ ಪೇಮೆಂಟ್ ಆಕ್ಟ್ 1972 ಅಂತ ಕೊಡಂಗಿಲ್ಲ ಇಲ್ಲೇ ಕ್ವಶನ್ ಅಲ್ಲೇ ಅದು ಏನ್ರಿಪ್ಪ ನಾಟ್ ಕವರ್ಡ್ ಅಂತ ನೀವು ಅಸ್ಯೂಮ್ ಮಾಡ್ಬೇಕು ಏನ್ರಿ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972 ಅಂತ ಕ್ವಶನ್ ಒಳಗೆ 5 ಮಾರ್ಕ್ಸ್ ಕ್ವಶನ್ ಒಳಗೆ ಇದು ಮಾಡ್ತಾನೆ ರೀ ಪ್ಯಾರಾಗ್ರಾಫ್ ಒಳಗೆ ಕ್ಲಿಯರ್ ಮೆನ್ಷನ್ ಮಾಡಿ ಕೊಡ್ತಾರೆ ನಿಮಗೆ ಅದು ಏನ್ರಿಪ್ಪ ಕವರ್ಡ್ ಫಾರ್ಮಾಟ್ ನೀವು ಯೂಸ್ ಮಾಡ್ಬೇಕು ನಾಟ್ ಕವರ್ಡ್ ಹೆಂಗೆ ಕೊಡ್ತಾರಿಪ್ಪ ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972 ಅಂತ ಕ್ಲಿಯರ್ ಮೆನ್ಷನ್ ಮಾಡಿ ಕೊಡ್ಬಿಡ್ತಾನೆ ರೀ ನಾಟ್ ಕವರ್ಡ್ ಪೂರ ಸೆಂಟೆನ್ಸ್ ಕೊಡ್ತಾನೆ ರೀ ಕ್ವಶನ್ ಅಲ್ಲೇ ಹಾಂ ಇದು ಒಂದು ಆಪ್ಷನ್ ಇಲ್ಲಾಂದ್ರೆ ಏನು ಮಾಡ್ಬಿಡ್ತಾನ್ರಿಪ್ಪ ಗ್ರಾಚ್ಯುಯಿಟಿ ಪೇಮೆಂಟ್ ಆಕ್ಟ್ 1972 ಅಂತ ಮೆನ್ಷನ್ ಮಾಡಂಗಿಲ್ಲ ಕ್ವಶನ್ ಅಲ್ಲೇ ಏನ್ರಿ ಗ್ರಾಚ್ಯುಯಿಟಿ ಪೇಮೆಂಟ್ ಆಕ್ಟ್ 1972 ಅಂತ ಮೆನ್ಷನ್ ಮಾಡಿಲ್ಲ ಅಂದ್ರೆ ಏನ್ರಿಪ್ಪ ಅದು ನಾಟ್ ಕವರ್ಡ್ ತಿಳಿತ್ರಿ ಗ್ರಾಚ್ಯುಯಿಟಿ ಆಕ್ಟ್ 1972 ಮೆನ್ಷನ್ ಮಾಡಿದಂದ್ರೆ ಕವರ್ಡ್ ಅಂಡರ್ ಏನ್ರಿ ಇದು ಇಲ್ಲ ನೋಡ್ರಿ ಫಸ್ಟ್ ಆಪ್ಷನ್ ಏನ್ರಿಪ್ಪ ಇದು ಪೂರ ಸೆಂಟೆನ್ಸ್ ಕೊಡ್ತಾರೆ ಕ್ವಶನ್ ಅಲ್ಲಿ ಏನ್ರಿ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972 ಪೂರ ಸೆಂಟೆನ್ಸ್ ಕೊಡ್ತಾನೆ ಇದು ಫಸ್ಟ್ ಆಪ್ಷನ್ ಅದು ಏನ್ರಿಪ್ಪ ಕವರ್ಡ್ ಇಲ್ಲಾಂದ್ರೆ ದ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972 ಅಂತ ಕೊಡ್ತಾನ್ರಿ ಅದು ಏನ್ರಿಪ್ಪ ಕವರ್ಡ್ ಅದು ಅರ್ಥ ತಿಳಿತೀರಿ ಓಕೆ ನಾಟ್ ಕವರ್ಡ್ ಹೆಂಗೆ ಕೊಡ್ತಾನ್ರಿಪ್ಪ ಪೂರ ಸೆಂಟೆನ್ಸ್ ಕೊಡ್ತಾನ್ರಿ ಇದು ಇಫ್ ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972 ಅಂತ ಕೊಡ್ತಾನ್ರಿ ಅದು ಅರ್ಥ ಏನ್ರಿಪ್ಪ ನಾಟ್ ಕವರ್ಡ್ ಇಲ್ಲಾಂದ್ರೆ ಸೆಕೆಂಡ್ ಆಪ್ಷನ್ ಏನ್ರಿಪ್ಪ ಗ್ರಾಚ್ಯುಯಿಟಿ ಪೇಮೆಂಟ್ ಆಕ್ಟ್ 1972 ಅಂತ ಮೆನ್ಷನ್ ಮಾಡಿಲ್ಲ ಅಲ್ಲಿ ಮಾಡಂಗಿಲ್ಲ ಅದು ಅರ್ಥ ಏನ್ರಿಪ್ಪ ನಾಟ್ ಕವರ್ಡ್ ತಿಳಿತೀರಿ ಹೆಂಗೆ ಮಾಡ್ಬೇಕು ನೋಡ್ರಿಪ್ಪ ಇದು ಓವರ್ ಆಲ್ ಕಾನ್ಸೆಪ್ಟ್ ಆಫ್ ಗ್ರಾಚ್ಯುಯಿಟಿ ನೆನ್ಪಿಡ್ಕೊರಿ ಇದು ರೌಂಡ್ ಅಪ್ ಎಲ್ಲೇ ಮಾಡ್ಬೇಕಾ ಕವರ್ಡ್ ಅಲ್ಲೇ ಬರೀ ಇಯರ್ಸ್ ಎಲ್ಲೇ ನೋಡ್ಬೇಕಾ नॉट कवर्ड अल्ले इल्ले मन से संबंध इल्लो समझ में आप लोगों को गवर्नमेंट का तो कर ले हम लोग अब किसका प्राइवेट एम्प्लॉय का मिस्टर गोपी इज एन एम्प्लॉय ऑफ XYZ लिमिटेड लिमिटेड तो कौन सी कंपनी प्राइवेट कंपनी रिटायर्ड इन मार्च 2024 आफ्टर सर्विंग कितने साल काम कर रहा उन्हें 35 ईयर्स एंड 9 मंथ्स बोल के उन्हें 9 मंथ्स काम कर रहा 6 मंथ से क्या है ज्यादा है मतलब 5 मंथ से क्या है ज्यादा है 5 मंथ से क्या है ज्यादा है तो इसको राउंड अप कर सकते हैं 36 कर सकते हैं 35.9 बोले तो 36 कर सकते हैं मैं कहां पे करना हो कवर्ड में करना 36 आया कि नहीं नॉट कवर्ड में संबंध नहीं सिर्फ क्या देखते हैं ईयर सकते हैं 35 आया ना यहाँ पे ऐसे ही रिसीव्ड ₹1 लाख एज अ ग्रेचुइटी फ्रॉम द कंपनी इसका क्या मतलब क्या बोलो एक्चुअल ग्रेचुइटी रिसीव्ड 1 लाख His monthly salary as the date immediately preceding the date of retirement was ₹4,160 लास्ट ड्रॉन सैलरी का मतलब वही एवरेज सैलरी का मतलब वही फाइंड आउट एग्जेम्प्टेड एंड टैक्सेबल ग्रेचुइटी
एग्जेम्प्टेड मालूम करो, उसके बाद में टैक्सेबल मालूम करो करके बोल रहा हूँ। कंडीशन दिया तुम्हारे को, if covered under the payment of gratuity act 1972, if not covered under the payment of gratuity act 1972, covered भी मालूम करना, not covered भी मालूम करना। computation of gratuity under section 10 of Mr. Kono Gopika. First condition, if covered under gratuity payment act 1972 particulars rupees, if not covered under gratuity payment act 1972 particulars rupees, number 1 number 2 number 3, number 1 number 2 number 3 कॉपी पेस्ट कर लो, फॉर्मेट जैसे वैसे कॉपी पेस्ट कर लो, टैक्सेबल कॉपी पेस्ट कर लो, पूरा पहले फॉर्मेट पूरा रेडीमेड कॉपी पेस्ट कर लो बस। सबसे पहले क्या दिया, एक्चुअल ग्रेचुइटी रिसीव्ड बोल के दिया। कहाँ पे है, एक्चुअल ग्रेचुइटी रिसीव्ड है, ग्रेचुइटी रिसीव्ड कितना है 1 लाख, 1 लाख डालो यहाँ पे, एक्चुअल ग्रेचुइटी रिसीव्ड 1 लाख। मैक्सिमम लिमिट तुम्हारे को क्वेश्चन के अंदर नहीं देता, तुम लोग डालना होगा तुम्हारी तरफ से कितना 20 लाख, मैक्सिमम लिमिट 20 लाख है नहीं, एक्चुअल ग्रेचुइटी रिसीव्ड सेम 1 लाख, मैक्सिमम लिमिट 20 लाख है नहीं। ओके, सैलरी का फॉर्मूला उतना ही चेंज होता, कवर्ड है नहीं, कवर्ड तो तुम्हें मालूम करना 15 डिवाइडेड बाय 26 इनटू लास्ट ड्रॉन सैलरी इनटू नंबर ऑफ इयर्स ऑफ सर्विस, ब्रैकेट में 15 डिवाइड बाय 26 इनटू है, इनटू कर लो लास्ट ड्रॉन सैलरी कहां पे है, ये वाला हीज मंथली सैलरी कितना है वो 4160, उसके बाद में क्या है इनटू नंबर ऑफ इयर्स ऑफ सर्विस। कवर्ड देख रहे हैं, कवर्ड में क्या करना बोलो, राउंड अप करना 35.9 मतलब कितना 36 इसको कैलकुलेट करो कितना था 86,400। क्या देखना अभी, लोवेस्ट इज एग्जेम्प्टेड ग्रेचुइटी, लोवेस्ट देखना तीनों में से 1 लाख ज्यादा है, 20 लाख ज्यादा है, 86,400 क्या है कम है, लोवेस्ट है तो लोवेस्ट। टैक्सेबल ग्रेचुइटी, एक्चुअल ग्रेचुइटी रिसीव्ड कहां पे, यहाँ पे एक्चुअल ग्रेचुइटी रिसीव्ड कितना 1 लाख, उसके बाद माइनस है माइनस एग्जेम्प्टेड ग्रेचुइटी कितना है 86,400, दोनों को माइनस करो 13,600, तुम्हारा आंसर कवर्ड का। ठीक है, ओके। नॉट कवर्ड, एक्चुअल ग्रेचुइटी रिसीव्ड सेम, मैक्सिमम लिमिट सेम, बट सैलरी का फॉर्मूला चेंज, क्यों 1/2, क्यों नॉट कवर्ड है 1/2 इंटू एवरेज सैलरी, यहाँ पे लास्ट ड्रॉन सैलरी, यहाँ पे एवरेज सैलरी इंटू नंबर ऑफ इयर्स ऑफ सर्विस, 1/2 जैसे सेम टू सेम 1/2 इंटू है इंटू एवरेज सैलरी तुम्हारा कितना है वो 4,160 इंटू अब यहाँ पे क्या देखना तुम्हें, नॉट कवर्ड के अंदर क्या देखना तुम्हें, मंथ्स नहीं देखते तुम्हें, मंथ्स नहीं देखते तुम्हें, सिर्फ क्या देखते ईयर्स देखते, कितना ईयर्स है 35, इसको कैलकुलेट करो कितना था 72,800। क्या देखना, सिर्फ लोवेस्ट देखना, तीनों में से 1 लाख ज्यादा है, 20 लाख ज्यादा है, लेकिन 72,800 क्या है कम है 72,800। टैक्सेबल कैसे निकलते हैं, एक्चुअल ग्रेचुइटी रिसीव्ड कहां पे है 1 लाख, माइनस है माइनस एग्जेम्प्टेड ग्रेचुइटी कितना आया 72,800, दोनों को माइनस करो कितना था 27,200, ये तुम्हारा आंसर। समझ में आया, ओके। वेट अ मिनट, ओके। सो यहाँ पे देखो क्वेश्चन के अंदर तुम्हारे को एक पैराग्राफ देता हूँ, 5 मार्क्स के लिए क्या करता है, एक पैराग्राफ देता तुम्हारे को, पैराग्राफ दे के वहां पे क्या देता हूँ, इफ कवर्ड अंडर पेमेंट ऑफ ग्रेचुइटी एक्ट 1972 बोल के क्लियर मेंशन करता हूँ, क्या बोल के कवर्ड बोल के मेंशन किया तो तुम लोग कवर्ड का फॉर्मेट यूज करते हैं, ठीक है, ओके। कवर्ड करके वर्ड मेंशन नहीं किया, क्या मेंशन किया, सिर्फ ग्रेचुइटी पेमेंट एक्ट 1972 बोल के मेंशन करता, कवर्ड मेंशन नहीं किया तो क्या करता, अंडर पेमेंट ऑफ ग्रेचुइटी एक्ट 1972 बोल के मेंशन करता, कवर्ड नहीं मेंशन करके अंडर पेमेंट ऑफ ग्रेचुइटी एक्ट 1972 बोल के मेंशन करता, बस उसका मतलब भी क्या कवर्ड बोल के, ठीक है। कवर्ड बोल के मेंशन किया तो कवर्ड, नहीं तो सिर्फ ग्रेचुइटी पेमेंट एक्ट 1972 बोल के मेंशन करता, तो उसका मतलब भी क्या कवर्ड बोल के, कवर्ड का फॉर्मेट यूज करना तुम लोग, ठीक है, ओके। नेक्स्ट, नॉट कवर्ड कैसे पूछता क्वेश्चन के अंदर, इफ नॉट कवर्ड अंडर द पेमेंट ऑफ ग्रेचुइटी एक्ट 1972, पूरा सेंटेंस देता क्वेश्चन के अंदर, इसका मतलब क्या नॉट कवर्ड का फॉर्मेट यूज करना, ठीक है। दूसरा ऑप्शन क्या है, ये वर्ड मेंशन नहीं करता, नॉट कवर्ड बोल के मेंशन नहीं करता, पेमेंट ऑफ ग्रेचुइटी एक्ट 1972 बोल के भी मेंशन नहीं करता, समझ में आया, ये पूरा सेंटेंस भी मेंशन नहीं करता, नॉट कवर्ड के बारे में मेंशन भी नहीं करता उन्हें कुछ भी, जैसे यहां से लेके यहां तक क्वेश्चन देखो सेम टू सेम क्वेश्चन रहता है, ये पूरा कैबिन रहता, यहां से लेके यहां तक क्वेश्चन जैसा है देखो सेम टू सेम, इसके अंदर कवर्ड नॉट कवर्ड के बारे में कुछ भी है नहीं है, पेमेंट ऑफ ग्रेचुइटी एक्ट 1972 बोल के यहां तक है क्या, कुछ भी है नहीं है, तो इसका मतलब क्या नॉट कवर्ड, समझ में आया, हाँ, ये पूरा सेंटेंस दिया तो उसका मतलब क्या नॉट कवर्ड, ऐसे
यहाँ से लेके यहाँ तक क्वेश्चन दिया, इसके अंदर कवर्ड के बारे में कुछ है नहीं है, नॉट कवर्ड के बारे में कुछ है नहीं है, ग्रेजुएटी एक्ट 1972 बोल के भी मेंशन है, कुछ भी नहीं है, यहाँ से लेके यहाँ तक है क्या कुछ भी, ऐसे क्वेश्चन तुम्हारे को देता, उसका मतलब क्या, नॉट कवर्ड। समझे, ये है तुम्हारा ओवरऑल कॉन्सेप्ट ऑफ ग्रेजुएटी। सिंपल प्रॉब्लम है बहुत, ऐसे ही क्वेश्चन पूछा तुम्हारे को, सिंपल 5 मार्क्स के लिए, तो ट्राई कर लो, ठीक है। ओके, होप यू अंडरस्टूड ग्रेजुएटी होल कॉन्सेप्ट क्लियरली। Proceed and do practice these type of questions based on previous year. Hope you will do it. Okay, thank you all of you for watching this video. Please take the screenshot. We'll go further.